ತಂಬುಳಿ ಅಂತ ಹೇಳಿದ್ರೆ ತಂಪು ಹುಳಿ ಅಂತ. ಅಂದರೆ ಮಾನವನ ದೇಹವನ್ನು ತಂಪಾಗಿಸ್ಲಿಕ್ಕಿರ್ತಕ್ಕಂಥ ಒಂದು ಕೂಲ್ ಡ್ರಿಂಕ್ ಥರ ಸರ್ ಇದು. ಹಾಯ್ ಗೈಸ್, ನಾನಿವತ್ತು JP ನಗರದಲ್ಲಿರೋ 6 ಫೇಸಲ್ಲಿರೋ ತಂಬುಳಿ ಮನೆಗೆ ಬಂದಿದ್ದೀನಿ. ಈ ಟೋಪಿ ಅಂತೂ ಹಾಕೊಂಡು ಮಾಡೋಕ್ಕಾಗಲ್ಲ ಗೈಸ್ ವಿಡಿಯೋನ. ಹಿಂಗೆ ಸರಿ, ಬನ್ನಿ ಗೈಸ್, ತಂಬುಳಿ ಮನೆಯಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಗೈಸ್ ನೋಡಿ ಗೈಸ್, ಎಲ್ಲ ತಂಬುಳಿಗಳನ್ನ ಈ ಮಡಕೆಯಲ್ಲಿ ಇಟ್ಟಿರ್ತಾರೆ ಗೈಸ್. ಮತ್ತು ನಿಮಗೆ ತಂಪಾಗೂ ಇರುತ್ತೆ. ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಗೈಸ್ ನಿಮಗೆ. ಬ್ರದರ್, ನಿಮ್ಮ ಹೆಸರು ಹೇಳಿ. ಜಿತೇಂದ್ರ ಅಂತ. ಹೇಳಿ, ನಿಮಗೆ ತಂಬುಳಿ ಏನೇನು ತಂಬುಳಿ ಸಿಗುತ್ತೆ ಅಂತ ಹೇಳಿ. ಚೊಕ್ಕದಾಗಿ ಹೇಳುವಂಥ ಪ್ರಯತ್ನ ಮಾಡಬೇಕು ಅಂತಂದರೆ ಸರ್, ತಂಬುಳಿ ಅಂತ ಹೇಳಿದ್ರೆ ತಂಪು ಹುಳಿ ಅಂತ. ಅಂದರೆ ಮಾನವನ ದೇಹವನ್ನು ತಂಪಾಗಿಸ್ಲಿಕ್ಕಿರ್ತಕ್ಕಂಥ ಒಂದು ಕೂಲ್ ಡ್ರಿಂಕ್ ಥರ ಸರ್ ಇದು. ಸೊ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಏನೇನು ಆಯುರ್ವೇದಿಕ್ ಸೊಪ್ಪುಗಳು ಅಂತ ಕೇಳಿರ್ತೀರಲ್ಲ, ಕಾಡಲ್ಲಿ ಸಿಗ್ತಕ್ಕಂಥ ಅಂದರೆ ಪ್ರಾಕೃತಿಕವಾಗಿ ಏನೇನು ಆಯುರ್ವೇದಿಕ್ ಸೊಪ್ಪುಗಳು ಸಿಗ್ತದೆ ಅದರದ್ದೆಲ್ಲ ಸಿರಪ್ಗಳು ತೆಗೆದು ನಾವು ಬಟರ್ ಮಿಲ್ಕಿಗೆ ಆ್ಯಡ್ ಮಾಡ್ತೇವೆ, ಅಂದರೆ ಮಜ್ಜಿಗೆಗೆ ಆ್ಯಡ್ ಮಾಡ್ತೇವೆ. ನಮ್ಮದು ತಂಬುಳಿದು ಬೇಸಿಕ್ ಮೆಟೀರಿಯಲ್ ಒಂದು ಮಜ್ಜಿಗೆ ಅಂತೇಳಿ. ನೋಡಿ, ನಿಮಗೆ ಉದಾಹರಣೆ ಕೊಡಬೇಕಂದ್ರೆ, ಈಗ ನಮ್ಮದು ಸೀಬೆಗುಡಿ ತಂಬುಳಿ, ಇದು ಡೈಜೆಷನಿಗೆ ತುಂಬ ಒಳ್ಳೆಯದು ಅಂತ. ಪೇರಳೆ ಮರದ್ದು ಎಲೆ, ಇದರದ್ದು ನಾವು ಡೈಜೆಷನ್ಗೆ ಯೂಸ್ ಮಾಡ್ತಾರೆ. ಅಂದರೆ ಈ ಸಣ್ಣ ಮಕ್ಕಳೆಲ್ಲ ಸಣ್ಣದಿರುವಾಗ ಇದ್ರದ್ದು ಸಿರಪ್ ತೆಗೆದು ಕುಡಿಸ್ತಾರೆ ಮಕ್ಕಳಿಗೆ. ಯಾವುದು ಬ್ರದರ್ ಇದು? ಸೀಬೆಕುಡಿ ತಂಬುಳಿ ಅಂತ. ಪೇರಳೆ ಮರದ ಎಲೆ, ಸೀಬೆಕುಡಿ ತಂಬುಳಿ. ಓಕೆ. ಅಂದರೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಸರ್, ಜೀರ್ಣಕ್ರಿಯೆಯನ್ನು ತುಂಬ ನೀಟಾಗಿ ಮಾಡ್ತದೆ ಅಂತ. ಅಂದರೆ ಈ ಮಲೆನಾಡು ಸೈಡ್ ಎಂತ ಮಾಡ್ತಾರೆ ಅಂದರೆ, ಪೇರಳೆ ಮರದ ಈ ಎಲೆನ ಸಿರಪ್ಪನ್ನು ತೆಗೆದು ನಾವು ಸಣ್ಣ ಮಕ್ಕಳಿಗೆ ಕುಡಿಸ್ತೇವೆ. ಅಂದರೆ ಹುಟ್ಟಿದಾಗಿಂದ ಒಂದು 6 ವರ್ಷದ ತನಕ ಇದರ ಸಿರಪ್ ಮಾತ್ರ ಕುಡಿಸ್ತೇವೆ. ಅಂದರೆ ಮಕ್ಕಳಿಗೆ ಜೀರ್ಣಕ್ರಿಯೆ ಕ್ಲೀನ್ ಆಗಲಿ ಅಂತ, ನೀಟಾಗಿ ಜೀರ್ಣಕ್ರಿಯೆ ಆಗಲಿ ಅಂತ. ಗೈಸ್, ಆಮೇಲೆ ಇಲ್ಲಿ ಆಮ್ಲ ತಂಬುಳಿ ಇದೆ ಅಂತೆ. ಇದರಿಂದ ಏನೇನು ಬೆನಿಫಿಟ್ ಅಂತ ಕೇಳೋಣ ಗೈಸ್. ಆಮ್ಲ ತಂಬುಳಿಯಿಂದ ನಿಮಗೆ ಶುಗರ್ ಪರ್ಸನಿಗೆ ಇರುತ್ತಲ್ಲ, ಶುಗರ್ ಪರ್ಸನ್ BP ಅವರಿಗೆಲ್ಲ ಕಂಟ್ರೋಲ್ ಮಾಡ್ತಾರೆ ಸರ್. ಶುಗರ್ BP ಎಲ್ಲ ಕಂಟ್ರೋಲ್ ಮಾಡ್ತದೆ. ಹಾಗೆ ಇದು ಸ್ವಲ್ಪ ಸಿಟ್ರಿಕ್ ಇರೋದ್ರಿಂದ ಅನ್ನನಾಳ ಮತ್ತು ಜಠರವನ್ನು ಕೂಡ ಕ್ಲೀನ್ ಮಾಡ್ತದೆ ಸರ್ ಇದು. ಇದನ್ನು ಕುಡಿದ್ರೆ ಅನ್ನನಾಳದ ಜಠರ ಕೂಡ ಕ್ಲೀನ್ ಇರ್ತದೆ ಅಂತ ಮಾನವ ದೇಹದ ಒಳಗಡೆ. ಸೊ ಹಾಗೆ ಅಂತ ಲೆಮನ್ ಗ್ರಾಸ್ ತಂಬುಳಿ, ಇದು ಕೂಡ ಅಷ್ಟೇ ಸರ್, ಡೈಜೆಷನ್ಗೆ ತುಂಬ ಒಳ್ಳೆಯದು. ಲೆಮನ್ ಗ್ರಾಸ್, ಇದು ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಮಜ್ಜಿಗೆ ಹುಲ್ಲು. ನಿಮ್ಗೆ ಇಲ್ಲಿ ಕಾಣ್ತಾ ಇರೋದು ಬರೀ 8 ತಂಬುಳಿ ಗೈಸ್. ಆದರೆ 8 ಅಲ್ಲ, 50 ಥರ ತಂಬುಳಿ ಇದೆ ಗೈಸ್. ಆ ತಂಬುಳಿಗಳು ಯಾವಾಗ ಸಿಗುತ್ತೆ ಅಂತ ನಿಮಗೆ ಜಿತೇಂದ್ರ ಅವರೇ ನಿಮಗೆ ಕ್ಲೀನಾಗಿ ಹೇಳ್ತಾರೆ ನೋಡಿ. ಸರ್, ಈಗ ನೀವು ನೋಡಿರೋದು ನಮ್ಮ ಹತ್ರ ಬರೀ 8 ರೀತಿಯ ತಂಬುಳಿಗಳು. ನೀವು ನೋಡಿರೋದು ನಮ್ಮ ವೀಕ್ಷಕರಿಗೆ ತೋರಿಸಿರೋದು ಬರೀ 8 ರೀತಿಯ ತಂಬುಳಿ. ಇದು ಖಾಲಿ ಕೆರೆ ಸರ್, ಇದು ನಮ್ಮ ತಂಬುಳಿದು. ನಮ್ಮದು ತಂಬುಳಿದು ಸರೋವರನೇ ಉಂಟು. ಅಂದರೆ ಸುಮಾರು 50ರಿಂದ 60 ಬಗೆಯ ತಂಬುಳಿಗಳನ್ನು ನಾವು ಮಾಡ್ತೇವೆ. ಅದು ನಮಗೆ ಒಂದೇ ದಿನದಲ್ಲಿ ಅಷ್ಟು ತಂಬುಳಿಗಳು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವ ಕಾರಣ ನಾವು ಒಂದು ವಾರದಲ್ಲಿ ಅಷ್ಟು ತಂಬುಳಿಗಳನ್ನು ಮಾಡ್ತೇವೆ ಸರ್. ಹಾಗಾಗಿ ದಿನವಾಗಿ ಬಗೆಯ ಬದಲಾವಣೆಯನ್ನು ಮಾಡಿಕೊಂಡು ನಾವು 8 ರೀತಿಯ ತಂಬುಳಿನ ದಿನಕ್ಕೆ ನಾವು ಇಲ್ಲಿ ತಂದು ಇದು ಮಾಡ್ತೇವೆ ಸರ್. ಗೈಸ್, ಇದು ಕೊಕ್ಕುಮ್ ಟೀ ಅಂತ ಗೈಸ್. ಯಾರಿಗಾದ್ರೂ ಪಿತ್ತ ಏನಾರು ಇದ್ದರೆ ಇದು ಕುಡಿದು ನೋಡಿ, ಪಿತ್ತ ಕಮ್ಮಿ ಆದಂಗೆ ಅಂದ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನನಗೂ ಲೈಟಾಗಿ ಅವಾಗ ಪಿತ್ತ ಇರುತ್ತೆ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ ಗೈಸ್. ಸ್ವಲ್ಪ ಹಂಗೆ ಖಾರವಾಗಿರುತ್ತೆ. ಅದು ಗಂಟ್ಲಿಗೂ ತುಂಬ ಒಳ್ಳೆಯದು ಅಂತ ನಮಗೂ ಫೀಲ್ ಆಗ್ತಾ ಇದೆ. ಟೇಸ್ಟ್ ಅಂತೂ ಸೂಪರ್ ಗೈಸ್. ತಂಬುಳಿ ಮೀಲ್ಸ್ ಈ ಥರ ಇರುತ್ತೆ ನೋಡಿ. ಗೈಸ್, ಇದು ಪೆಪ್ಪರ್ ರಸಮ್, ಇದು ಸಾಂಬಾರ್. ಗೈಸ್, ನಿಮ್ಗೆ ಏನಾದರೂ ಪಾರ್ಸಲ್ ಏನಾದ್ರು ಬೇಕಂತ ಹೇಳಿದ್ರೆ ಈ ಥರ ನಿಮಗೆ ಪಾರ್ಸಲ್ ಮಾಡಿಕೊಡ್ತಾರೆ. ಬ್ರದರ್, ಪಾರ್ಸಲ್ ಏನೇನಿದೆ? ಅನ್ನ, ನಾವು ಮಲೆನಾಡಿನ ನಮ್ಮ ಸಾಂಪ್ರದಾಯಿಕ ಅಕ್ಕಿಯನ್ನು ನಾವು ರೈಸಿಗೆ ಯೂಸ್ ಮಾಡ್ಕೊಡ್ತೇವೆ. ಅದರ ಹೆಸರು ಮೆದುಮುಗುಲು ಅಕ್ಕಿ ಅಂತೇಳಿ, ಅನ್ಪಾಲಿಸ್ ರೈಸ್. ಇದು ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಅಕ್ಕಿ. ಇದನ್ನು ನಾವು ಅನ್ನಕ್ಕೆ ನಾವು ಯೂಸ್ ಮಾಡ್ಕೊಳ್ತೇವೆ. ಅದು ಬಿಟ್ಟರೆ ತಂಬುಳಿ, ನೀವು ಈಗೇನು 7-8 ರೀತಿಯ ಹೊಡಿಯುವ ತಂಬುಳಿಯನ್ನು ನೋಡಿದ್ರಿ, ಅದು ಬಿಟ್ಟು ಅನ್ನಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ಒಂದು ತಂಬುಳಿ ಮಾಡಿರ್ತೇವೆ. ಅದು ಸ್ವಲ್ಪ ದಪ್ಪ ರೀತಿಯಲ್ಲಿ ಮಾಡ್ತೇವೆ. ಸೊ ಅದೊಂದು ಊಟಕ್ಕೆ ಕೊಡ್ತೇವೆ ಅನ್ನಕ್ಕೆ, ಪಾರ್ಸಲಿಗೆ.
ಮತ್ತು ಇಲ್ಲಿ ಕೂಡ ಊಟಕ್ಕೆ ಅದನ್ನು ಕೊಡ್ತೇವೆ. ಮತ್ತು ಇದು ಸಾಂಬಾರು, ಅಂದರೆ ದಿನಕ್ಕೆ ಒಂದೊಂದು ರೀತಿಯ ಪ್ರತ್ಯೇಕವಾದಂಥ ಸಾಂಬಾರುಗಳಿರ್ತದೆ ನಮ್ಮ ಹತ್ರ. ದಿನಕ್ಕೆ ಒಂದೊಂದು ಸಾಂಬಾರುಗಳು ಮಾಡ್ತೇವೆ ನಾವು. ಒಂದೊಂದು ತರಕಾರಿಯ ಸಾಂಬಾರು, ಇದು ಸೋಮವಾರ ಒಂದು ತರಕಾರಿ, ಮಂಗಳವಾರ ಒಂದು ತರಕಾರಿ, ಹಾಗೆ ನಮ್ಮದು ಭಾನುವಾರದವರೆಗೆ ಒಂದೊಂದು ತರಕಾರಿ ನಾವು. ಅದು ಬಿಟ್ಟರೆ ಸರ್ ಇದು ಕೋಸಂಬರಿ, ಅನ್ನದ ಜೊತೆಗೆ ನಾವು ಕೋಸಂಬರಿಯನ್ನು ಖಂಡಿತವಾಗ್ಲೂ ಕೊಡ್ತೇವೆ. ಸೊ ನಮ್ಮ ಕೋಸಂಬರಿಯನ್ನು ಒಂದು ಸಲ ನೀವು ಟೇಸ್ಟ್ ಮಾಡಿದರೆ ಮತ್ತೆ ಕೋಸಂಬರಿಯನ್ನು ತಿನ್ನಬೇಕು, ಹಾಗಿರ್ತದೆ ನಮ್ಮ ಕೋಸಂಬರಿ. ಇದು ನಮ್ಮನ್ನು ನಾವು ಹೊಗಳಿಕೊಳ್ಳೋದಲ್ಲ, ನೀವು ಬಂದೊಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನಿಮಗೆ ಇಷ್ಟು ಥರ ತಂಬುಳಿ ಸಿಗುತ್ತೆ ಗೈಸ್. ಗೈಸ್, ನೀವು ನೋಡ್ತಾ ಇರಲ್ಲ ಈ ಕೊಬ್ಬರಿ ಎಣ್ಣೆನ. ನಾನು ಈ ಕೊಬ್ಬರಿ ಎಣ್ಣೆನ ಆಲ್ಮೋಸ್ಟ್ ನಾನು 1.5 year ಇಂದ ಯೂಸ್ ಮಾಡ್ತಾ. ಇದು ಸಾಗರದಲ್ಲಿ ಅವ್ರದ್ದು ಪ್ಲಾಂಟ್ ಇದೆ, ಅಲ್ಲಿಂದನೇ ತಯಾರಾಗಿ ಬರೆದಿದ್ದು. ಇನ್ನೂ ಹೆಚ್ಚಿನ ಮಾಹಿತಿ ಅವರೇ ನಿಮ್ಗೆ ಹೇಳ್ತಾರೆ ಏನು ಅಂತ. ಪ್ಲಾಂಟ್ ಇದೆ ನಮ್ಮದು, ಅಲ್ಲಿಂದನೇ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಬರೋದು. ನೀವು ಹೇಳಿದ್ರೆ ನೀವು 1 year ಇಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಕೂಡಲೇ ನಿಮಗೆ ಫೀಡ್ಬ್ಯಾಕ್ ಗೊತ್ತಿರ್ಬೋದು ನಿಮ್ಮದು. ಸೊ ಇದು ನಾವು ಕಸ್ಟಮರ್ಸ್ಗೆ ಏನು ಫುಡ್ ಸರ್ವ್ ಮಾಡ್ತೀವಿ ಇದೇ ಆಯಿಲಲ್ಲೇ ನಾವು ಮಾಡೋದು. ಈವನ್ ಎಂಪ್ಲಾಯೀಸ್ ಏನು ಊಟ ಮಾಡಿದಾರೆ ಇಲ್ಲಿ ಇದೇ ಶುದ್ಧವಾದ ಎಣ್ಣೆಯಿಂದಲೇ ನಾವು ಯೂಸ್ ಮಾಡೋದು. ಇದೆಲ್ಲ ಇದು ಫೀಡ್ಬ್ಯಾಕ್ ಇಲ್ಲಿವರೆಗೂ ಏನು ಬರ್ತಾ ಇದೆ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್. ಅದು ನೀವು ಒಂದು ಸೈಡ್ ಟ್ರೈ ಮಾಡ್ಬೋದು ನೀವು ಇದನ್ನು. ನಾನು ನೋಡಿ 1 ಲೀಟ್ರು ಕೊಬ್ಬರಿ ಎಣ್ಣೆನ ತೊಗೊಂಡೋಗ್ತಾ ಇದ್ದೀನಿ, ಬಿಲ್ಲಿಂಗ್ ಆಗ್ತಾ ಇದೆ. ಅಲ್ಲ ಸರ್, ಎಷ್ಟು ಸರ್ ಇದು 1 ಲೀಟ್ರ್ ಆಯಿಲ್? 330 ಇದು 330. ಗೈಸ್ ನೋಡಿದ್ರಲ್ಲ ನಿಮಗೆ ಎಷ್ಟು ಥರ ತಂಬುಳಿ ಸಿಗುತ್ತೆ ಅಂತ. ನೀವು ಒಂದ್ಸತಿ ವಿಸಿಟ್ ಮಾಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ ಇದ್ರ ಮಹಿಮೆ ಏನು ಅಂತ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.